ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ರಾಮನಗರ ಮೋರಯ್ಯ ಮಿತ್ರ ಮಂಡಳಿ ರವರಿಂದ ನೃತ್ಯ ಸ್ಪರ್ಧೆ ಹಾಗೂ ಸತ್ಕಾರ ಸಮಾರಂಭ. ಶ್ರೀರಾಮಲಿಂಗೇಶ್ವರ ದೇವರ ವಾರ್ಷಿಕೋತ್ಸವದ ನಿಮಿತ್ತ ಫೆಬ್ರವರಿ 26ರಂದು ಮೋರಯ್ಯ ಮಿತ್ರ ಮಂಡಳಿ ರವರಿಂದ ನೃತ್ಯ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಸುಪ ತಾಲೂಕಿನ ಆದ್ಯ ಗ್ರಾಮ ದೇವತೆ ಇರುವ ರಾಮನಗರದಲ್ಲಿಯ ಶ್ರೀರಾಮಲಿಂಗೇಶ್ವರ ದೇವರ ವಾರ್ಷಿಕೋತ್ಸವವು 2026 ಫೆಬ್ರವರಿ 15ರಿಂದ 26ರವರೆಗೆ ವಿಜೃಂಭಣೆಯಿಂದ ಜರುಗಿ ಜಾತ್ರೆ ಸಂಪನ್ನಗೊಂಡಿತ್ತು. ಫೆಬ್ರವರಿ 26ರಂದು ಮೋರಯ್ಯ ಮಿತ್ರ ಮಂಡಳಿ ರಾಮನಗರ ಅವರಿಂದ ಅದ್ದೂರಿಯಾಗಿ ನೃತ್ಯ ಸ್ಪರ್ಧೆ ಏರ್ಪಡಿಸಲಾಗಿದ್ದು, ಸ್ಪರ್ಧೆಯಲ್ಲಿ ಗೋವಾ, ಮಹಾರಾಷ್ಟ್ರ, ಬೆಳಗಾವಿ, ಹುಬ್ಬಳ್ಳಿ ಹಾಗೂ ವಿವಿಧ ಭಾಗದಿಂದ ಬಂದ ಸ್ಪರ್ಧಿಗಳು ತಮ್ಮ ಅದ್ಭುತ ನೃತ್ಯ ಪ್ರದರ್ಶನ ನೀಡಿ ಮನೋರಂಜಿಸಿದರು. ಗುಂಪು ನೃತ್ಯ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ವಿನೋದ್ ಡಾನ್ಸ್ ಸ್ಟುಡಿಯೋ ಬೆಳಗಾವಿರವರು 15,555 ರೂಪಾಯಿ ನಗದು ಹಾಗೂ ಟ್ರೋಫಿ ಪಡೆದರು. ಎರಡನೇ ಬಹುಮಾನವನ್ನು ಜೀವಾ ಡ್ಯಾನ್ಸ್ ಅಕಾಡೆಮಿ 7,770 ರೂಪಾಯಿ ನಗದು ಹಾಗೂ ಟ್ರೋಫಿ ಪಡೆದರು. ಹಾಗೆ ಮೂರನೇ ಬಹುಮಾನ ಓಟೋ ಪಟ್ಲು ಡಾನ್ಸ್ ಗ್ರೂಪ್ ದಾಂಡೇಲಿ ಅವರು 4,440 ರೂಪಾಯಿ ನಗದು ಹಾಗೂ ಟ್ರೋಫಿ ಪಡೆದರು. ಹಾಗೆ 8 ವರ್ಷ ಹಾಗೂ ಮೇಲ್ಪಟ್ಟವರ ಮುಕ್ತ ನೃತ್ಯ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನ ಆಕಾಶ್ ಧಾರವಾಡ್, ದ್ವಿತೀಯ ಬಹುಮಾನ ಅನುರಾಗ್ ಬೆಳಗಾವಿ ಹಾಗೂ ತೃತೀಯ ಬಹುಮಾನ ನಿವೇದಿತಾ ಇಂಗಳಗಿ ಅವರು ಅತ್ಯುತ್ತಮ ಸ್ಪರ್ಧೆ ನೀಡಿ ಗೆಲುವು ಸಾಧಿಸಿದರು. ಬಹುಮಾನಗಳಿಗೆ ನಗದು ಹಾಗೂ ಟ್ರೋಫಿ ನೀಡಲಾಯಿತು. ಇದೇ ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀ ದಿನೇಶ್ ನಾಯ್ಕ್ ರವರಿಗೆ ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಿಶುಲ್ಕ ಸೇವೆ ಸಲ್ಲಿಸಿದ್ದಕ್ಕಾಗಿ ಅವರನ್ನು ಸನ್ಮಾನ ಮಾಡಲಾಯಿತು. ಅದೇ ರೀತಿ ಶ್ರೀ ಪ್ರಕಾಶ್ ದೇಸಾಯಿ ಅವರು ರಾಮನಗರದಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಮಾಡುವ ನಿರೂಪಣೆ ಹಾಗೂ ನಾಟಕಗಳ ನಿರ್ದೇಶನ ಮತ್ತು ಇನ್ನಿತರ ಸಮಾಜ ಸೇವೆಗಾಗಿ ಇವರನ್ನು ಸನ್ಮಾನಿಸಲಾಯಿತು. ಸನ್ಮಾನದ ವೇಳೆ ಮೋರಯ್ಯ ಮಿತ್ರ ಮಂಡಳಿ ಸದಸ್ಯರಾದ ಪರಶುರಾಮ್ ದೇಸಾಯಿ ಇವರು ಮೋರಯ್ಯ ಮಿತ್ರ ಮಂಡಳಿಯು 2021ರಿಂದ ಸಮಾಜಮುಖಿಯಾದ ಕಾರ್ಯಕ್ರಮ ನೀಡುತ್ತಿದ್ದು, ಈ ವೇದಿಕೆಯು ಕೇವಲ ಮನೋರಂಜನೆಗಾಗಿ ಅಲ್ಲದೆ ಸಮಾಜದ ಒಳಿತು ಮಾಡುವವರಿಗೆ, ಸಮಾಜಕ್ಕೆ ಸೇವೆ ಸಲ್ಲಿಸುವವರಿಗೆ, ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಏರುವವರಿಗೆ ಹುಡುಕಿ ಸನ್ಮಾನ ಮಾಡುವುದಕ್ಕೂ ಈ ಮಂಡಳಿ ಸಜ್ಜಾಗಿದೆ ಎಂದು ನುಡಿದರು. ಅಲ್ಲದೆ ಸ್ವಚ್ಛತೆ, ರಕ್ತದಾನ ಶಿಬಿರ ಹಾಗೂ ಹಲವು ಸಮಾಜಮುಖಿ ಕಾರ್ಯಕ್ರಮ ನಡೆಯುತ್ತವೆ. ಮಂಡಳಿಯವರಿಂದ ರಾಮನಗರದಲ್ಲಿ ಮುಂದುವರಿಸಲಾಗುವುದು ಎಂದರು. ಏನಾಯ್ತು ಭಾವೇಶ? ಮೊನ್ನೆ ಆಡಿಷನ್ದಾಗ ಹಾಡಿಗೆ ಡ್ಯಾನ್ಸ್ ಮಾಡಿದ ನಮ್ಮ ಜಡ್ಜಿಸ್ಗೆ ಸೇರ್ಲಿಲ್ಲ. ಬೇರೆ ಏನಾರು ಮಾಡು ಬಾ. ಓ ಡಿಜೆ ಕಾಕ, ಚೇಂಜ್ ದ ಮ್ಯೂಸಿಕ್.